ಸರಿಬೀಳುವ ಸಹಕಾರಿ. ಜೇಶಾಮ್ ಜಬುದೊರೆ. ಅಧ್ಯಾಯ 3. ಸರಿಬೀಳುವ ಸಹಕಾರಿ. ಇದೇ ಕರ್ತನು ನಮ್ಮ ಒಬ್ಬೊಬ್ಬರಿಗೂ ಕೊಡುವ ಒಳ್ಳೆಯ ಜೀವನದ ಸಹಕಾರಿ. ಯಾರ್ಯಾರು ತನ್ನ ಮಡದಿ ಅಥವಾ ತನ್ನ ಪತಿ ಕರ್ತನಿಂದ ತನಗೆ ಕೊಡಲ್ಪಟ್ಟ ಕೊಡುಗೆ ಎಂದು ಎಣಿಸಿ ತನಗೆ ತಕ್ಕ ಜೊತೆಯೆಂದು ನಂಬುತ್ತಾರೋ ಅವರಿಗೆ ಅದು ಹಾಗೆಯೇ, ಅಂದರೆ ತಕ್ಕ ಜೊತೆಯಾಗಿಯೇ ಇರುವುದು. ವಿವಾಹ ಜೀವಿತದಲ್ಲಿ ತನಗೆ ದೊರೆತಿರುವ ಪತಿ ಅಥವಾ ಪತ್ನಿ ಕರ್ತನಿಂದ ಅನುಗ್ರಹಿಸಲ್ಪಟ್ಟ ತಕ್ಕ ಸಹಕಾರಿ ಎಂದು ಆ ದಿನಗಳಲ್ಲಿ ಅನೇಕರು ನಂಬುವುದಿಲ್ಲ, ಅಂಗೀಕರಿಸಿಕೊಳ್ಳುವುದೂ ಇಲ್ಲ. ಆದ್ದರಿಂದಲೇ ಅವರು ಒಬ್ಬರನ್ನೊಬ್ಬರು ತಪ್ಪೆಣಿಸುತ್ತಾ ಇರುತ್ತಾರೆ, ಸಣ್ಣ ತಪ್ಪುಗಳನ್ನು ದೊಡ್ಡದು ಮಾಡಿಕೊಳ್ಳುತ್ತಾರೆ. ಈ ಸಂದರ್ಭವನ್ನು ಸೈತಾನನು ಉಪಯೋಗಿಸಿಕೊಂಡು ಅವರ ಕುಟುಂಬದ ಸಮಾಧಾನವನ್ನು, ಆಶೀರ್ವಾದವನ್ನು ಕಳೆದುಕೊಳ್ಳುವಂತೆ ಮಾಡುತ್ತಾನೆ. ಅನ್ಯ ಜನರ ಸಂಸಾರಗಳನ್ನು ನೋಡಿರಿ. ಹಿಂದೂ ಜನರ ಕುಟುಂಬಗಳಲ್ಲಿ ಸಹ ಅವರ ಬಾಳಿನ ಸಹಕಾರಿಗಳನ್ನು ದೇವರಿಂದ ಹೊಂದಿದ್ದಾಗಿಯೇ ಅವರು ಎಣಿಸುವುದರಿಂದ ಅವರ ಜೀವನವೆಲ್ಲ ಆಶೀರ್ವಾದಕರವಾಗಿಯೇ ಇರುತ್ತದೆ. ಸುಪ್ರಸಿದ್ಧ ಕವಿ ರವೀಂದ್ರನಾಥ ಠಾಕೂರು ಒಂದು ವಿದ್ಯಾಮಂದಿರವನ್ನು ಆರಂಭಿಸಿದಾಗ ಅವರ ಪತ್ನಿ ಅವರಿಗೆ ಪೂರ್ಣ ಸಹಕಾರ ನೀಡಿದ್ದು ಮಾತ್ರವೇ ಅಲ್ಲ, ತನ್ನ ಒಡವೆಗಳನ್ನೆಲ್ಲ ತೆಗೆದುಕೊಟ್ಟು ಆ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಲು ಸಹಾಯಕಳಾದಳು. ಪತಿ ಪತ್ನಿಯರ ಮಧ್ಯೆ ಇದ್ದಂಥ ಆ ಮಧುರ ಬಾಂಧವ್ಯ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುವಂತಾಗಿದೆ. ಗಾಂಧೀಜಿ ಅವರ ಪತ್ನಿಯ ಹೆಸರು ಕಸ್ತೂರಿಬಾ. ಆಕೆಯು ತನ್ನ ಪತಿಗೆ ಸಹಕಾರ ನೀಡಿ ಜವಾಬ್ದಾರಿಕೆಯಿಂದಲೂ ಪ್ರೀತಿಯಿಂದಲೂ ನಡೆದುಕೊಂಡರು ಎಂಬುದನ್ನು ನಾವು ಗಾಂಧೀಜಿ ಅವರ ಜೀವನ ಚರಿತ್ರೆಯಿಂದ ತಿಳಿಯುತ್ತೇವೆ. ನೆಹರೂಜಿ ಅವರ ಪತ್ನಿಯ ಹೆಸರು ಕಮಲಾ. ಪತಿಯು ರಾಜಕೀಯದಲ್ಲಿ ಕೀರ್ತಿ ಗಳಿಸಲು ಆಕೆಯ ಮಾಡಿದ ತ್ಯಾಗವನ್ನು ವಾರ್ತೆಗಳಿಂದ ವರ್ಣಿಸುವುದು ಸಾಧ್ಯವಿಲ್ಲ. ಪ್ರಬಲವಾದ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಅವರು ನೊಬೆಲ್ ಪಾರಿತೋಷಕವನ್ನು ಪಡೆದ ಸಮಯದಲ್ಲಿ ಅವರ ಪತ್ನಿ ತನ್ನ ಪತಿಯನ್ನು ಕುರಿತು, ಪತಿಸೇವೆ ಮಾಡುವುದಕ್ಕೆಂದೇ ತಾನು ಈ ಪ್ರಪಂಚದಲ್ಲಿ ಜನಿಸಿದೆನು, ನನ್ನ ಕರ್ತವ್ಯವನ್ನು ನಾನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಿರುವೆನು ಎಂದು ಹೆಚ್ಚಳಪಡುತ್ತೇನೆ ಎಂದು ಹೇಳಿದರಂತೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಸಹಕಾರಿಯನ್ನು ಹುಡುಕುವಾಗ ಕರ್ತನಿಂದ ಆರಿಸಲ್ಪಟ್ಟ ಸರಿಯಾದ ಜೊತೆಯನ್ನು ಹುಡುಕಿರಿ. ಅದು ದೇವ ಚಿತ್ತವಾಗಿದೆಯಾ ಎಂಬುದನ್ನು ಕಂಡುಹಿಡಿದು ದೃಢಪಡಿಸಿಕೊಳ್ಳಿರಿ. ಅದು ನಿಮ್ಮ ಮಕ್ಕಳಿಗೆ ಆಶೀರ್ವಾದಕರವಾದುದು ಮಾತ್ರವಲ್ಲ, ಅದು ನಿಮ್ಮ ಭವಿಷ್ಯಕಾಲಕ್ಕೂ ಆಶೀರ್ವಾದಕರವಾಗಿರುವುದು ಎಂದು. ಕ್ರೈಸ್ತರ ವಿವಾಹವು ವರದಕ್ಷಿಣೆಯ ಸಂತೆಯಲ್ಲಿ ವಿವಾಹ ಮಾಡಿಸುವ ದಳ್ಳಾಳಿಗಳ ಮೂಲಕ ತೀರ್ಮಾನವಾಗುವುದು ಎಷ್ಟು ಶೋಚನೀಯಲ್ಲವೇ? ಹಸುವಿಗೆ ಬೆಲೆ ಕಟ್ಟುವಂತೆ ವರನಿಗೆ ಬೆಲೆ ಕಟ್ಟುತ್ತಾರೆ. ವಿಶ್ವಾಸಿಗಳು ಸಹ ಎಲ್ಲಿ ಹೆಚ್ಚು ಹಣ ಸಿಕ್ಕುವುದೋ, ಎಲ್ಲಿ ಆಭರಣಗಳನ್ನು ಕೊಳ್ಳೆ ಹೊಡೆಯೋಣ ಎಂದು ಹದ್ದುಗಳಂತೆ ಸುತ್ತಿ ಸುತ್ತಿ ಬರುತ್ತಿದ್ದಾರೆ. ಇದು ಎಂಥ ಅಯೋಗ್ಯತನವಲ್ಲವೇ? ಮತ್ತು ಕೆಲವರು ವರ್ಕಿಂಗ್ ಗರ್ಲ್ ಬೇಕು, ಯಾಕೆಂದರೆ ಒಬ್ಬರ ಸಂಬಳದಲ್ಲಿ ಈ ಕಾಲದಲ್ಲಿ ಸಂಸಾರವನ್ನು ನಡೆಸುವುದು ಕಷ್ಟ ಎನ್ನುತ್ತಾರೆ. ಬೇರೆಲ್ಲ ಕಾರ್ಯಗಳನ್ನು ಕುರಿತು ಯೋಚಿಸುತ್ತಾರೆ, ಗಮನಿಸುತ್ತಾರೆ. ಹೆಣ್ಣು ಅಥವಾ ಗಂಡು ಆತ್ಮಿಕವಾಗಿರುವನೇ ಇರುವಳೆ, ರಕ್ಷಣೆ ಹೊಂದಿ ಪವಿತ್ರ ಜೀವಿತ ನಡೆಸುವಿರಾ, ಗುಣಶಾಲಿಗಳೇ ಎಂದು ಯೋಚಿಸುವುದಿಲ್ಲ. ಎಫೆಸ 5:28-29 ವಾಕ್ಯಗಳನ್ನು ಓದಿ ನೋಡಿರಿ. ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸಬೇಕೆಂದು, ಸ್ವಶರೀರವನ್ನು ಪೋಷಿಸುವಂತೆ ಸಂರಕ್ಷಿಸುವಂತೆ ಹೆಂಡತಿಯರನ್ನು ಪೋಷಿಸಿ ಸಂರಕ್ಷಿಸುವಂತೆ ಹೇಳಿದೆ. ಈ ಸತ್ಯದಂತೆ ಪುರುಷನು ಸಂಪಾದಿಸಿ ಕುಟುಂಬವನ್ನು ಪೋಷಿಸಬೇಕೇ ಹೊರತಾಗಿ ಹೆಂಡತಿಯರನ್ನು ಸಂಪಾದಿಸುವಂತೆ ನಿರ್ಬಂಧ ಮಾಡಬಾರದು. ಇದು ದೇವಚಿತ್ತಕ್ಕೆ ವಿರೋಧವಾದದು. ಗುಣವಂತೆಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಜ್ಞಾನೋಕ್ತಿ 31:10. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ.
ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.